ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ. ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳಾವಕಾಶ. ಕಾನ್ಫರೆನ್ಸ್ ಹಾಲ್, ಫ್ಯಾಮಿಲಿ ಡೈನಿಂಗ್, ಗುಣಮಟ್ಟದ ಆಹಾರ, ಅಲ್ಪೋಪಹಾರ, ಬಾರ್, ಲಾನ್, ಎಸಿ ಡಿಲೆಕ್ಸ್, ಸೂಪರ್ ಡಿಲೆಕ್ಸ್ ರೂಮ್ಗಳು, ಓಪನ್ ಗಾರ್ಡನ್ ಸೌಲಭ್ಯ. ಮಿರಜ್ ಮೈಷಾಡ್ ರೋಡ್, ಓಂ ಪೆಟ್ರೋಲಿಯಂ ಹತ್ತಿರ, ವಿಜಯನಗರ್ ಮೈಷಾಡ್, ತಾಲೂಕಾ ಮಿರಜ್, ಜಿಲ್ಲಾ ಸಾಂಗ್ಲಿ. ಸಂಪರ್ಕ 9049014171 ಮತ್ತು 9975438171. ರೈತರ ಪಂಪ್ಸೆಟ್ಗಳಿಗೆ 8 ಗಂಟೆ 3 ಫೇಸ್ ವಿದ್ಯುತ್ ನೀಡುವಂತೆ ಒತ್ತಾಯಿಸಿ ರೈತರ ಪ್ರತಿಭಟನೆ. ತಹಸೀಲ್ದಾರ್ ಮುಖಾಂತರ ಮನವಿ. ಕೃಷ್ಣಾ ನದಿ ತೀರದಲ್ಲಿಯ ಕೃಷಿ ಉದ್ದೇಶಕ್ಕಾಗಿ ಹಾಗೂ ಕುಡಿಯುವ ನೀರಿಗಾಗಿ ವಿದ್ಯುತ್ ಸಂಪರ್ಕವನ್ನು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಮಾರ್ಚ್ 29ರಂದು ತಾಲೂಕಿನ ವಿವಿಧ ಗ್ರಾಮಗಳ ವಿದ್ಯುತ್ ಕಡಿತಗೊಳಿಸಿದ್ದನ್ನು ವಿರೋಧಿಸಿ ಕಾಗವಾಡ ಉಪ ತಹಸೀಲ್ದಾರ್ ಅಣ್ಣಾಸಾಬ್ ಕೋರಿ ಅವರಿಗೆ ವಿವಿಧ ಗ್ರಾಮಗಳ ಗ್ರಾಮಸ್ಥರು ಮನವಿ ಸಲ್ಲಿಸಿ ಮೊದಲಿನಂತೆ ವಿದ್ಯುತ್ ನೀಡಲು ಆಗ್ರಹಿಸಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿಗಳು ಮತ್ತು ಚಿಕ್ಕೋಡಿ ಹೆಸ್ಕಾಂ ಅಧಿಕಾರಿಗಳ ಆದೇಶದಂತೆ ಮಾರ್ಚ್ 29ರಿಂದ ಕಾಗವಾಡ ತಾಲೂಕಿನ ಕಾಗವಾಡ, ಶೇಡ್ಬಾಳ್, ಕಲ್ಲಾಳ್, ಲೋಕೂರ್ ಮತ್ತು ಮಂಗಸೂಳಿ ಶೇಡ್ಬಾ ಸ್ಟೇಷನ್ ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗಿದೆ. ಇದನ್ನು ವಿರೋಧಿಸಿ ಕಾಗವಾಡ ಉಪ ತಹಸೀಲ್ದಾರ್ ಅಣ್ಣಾಸಾಬ್ ಕೋರಿ ಅವರಿಗೆ ವಿವಿಧ ಗ್ರಾಮಗಳ ಗ್ರಾಮಸ್ಥರು ಮನವಿ ಸಲ್ಲಿಸಿ ಮೊದಲಿನಂತೆ ವಿದ್ಯುತ್ ನೀಡಲು ಆಗ್ರಹಿಸಿದ್ದಾರೆ. ಈ ವೇಳೆ ಮಾತನಾಡಿದ ಪ್ರತಿಭಟನಾಕಾರರು, ಮಹಾರಾಷ್ಟ್ರದ ಕೊಲ್ಲಾಪುರ್, ಸಾಂಗ್ಲಿ ಜಿಲ್ಲೆಯ ಗಡಿ ಭಾಗದಲ್ಲಿ ಕರ್ನಾಟಕದ ಕೃಷ್ಣಾ ನದಿಯು ಹಾದು ಹೋಗಿದ್ದು ಮಹಾರಾಷ್ಟ್ರದ ರಾಜ್ಪುರ್ ಬ್ಯಾರೇಜ್ನಿಂದ ನೀರನ್ನು ಈ ಭಾಗದ ಶೇಡ್ಬಾಳ್, ಕಾಗವಾಡ್, ಕಲ್ಲಾಳ್, ಲೋಕೂರ್, ಮಂಗಸೂಡಿ, ಶೇಡ್ಬಾ ಸ್ಟೇಷನ್ ಗ್ರಾಮಸ್ಥರು ಬಳಸುತ್ತಿದ್ದೇವೆ. ಸನ್ 2016ರಂದು ಇದೇ ರೀತಿ ಸಮಸ್ಯೆ ಉದ್ಭವವಾದಾಗ ತಹಸೀಲ್ದಾರ್ ಅತನಿಯವರು ಭೇಟಿ ನೀಡಿ ಈ ಭಾಗದ ರೈತರು ಮನವಿಯು ಸಮಂಜಸವಾಗಿದೆ ಎಂದು ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸಿ ವಿದ್ಯುತ್ ಪೂರೈಕೆ ಮಾಡಿದ್ದರು. ಈಗ ಕೂಡ ಪರಿಸ್ಥಿತಿ ಅದೇ ರೀತಿಯಾಗಿದ್ದು, ಆದ ಕಾರಣ ಕೂಡಲೇ ನಮ್ಮ ಮನವಿಯನ್ನು ಪರಿಶೀಲಿಸಿ ನಮ್ಮ ಭಾಗದ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ವಿನಂತಿಸಿದರು. ಈ ಸಂದರ್ಭದಲ್ಲಿ ಎಸ್ ಪಾಟೀಲ್, ರಾಜೇಂದ್ರ ಕರವ್, ರಮೇಶ್ ಚೌಗ್ಲೆ, ಕಾಕಾ ಪಾಟೀಲ್, ಸತಿಗೌಡ ಪಾಟೀಲ್, ಆದಿನಾಥ್ ಬಡಗೀರ್, ಅಣ್ಣಾಸಾಬ್ ಔಟಿ, ಅಣ್ಣಾಸಾಬ್ ಅರ್ವಾಡಿ, ಚನ್ನಗೌಡ ಪಾಟೀಲ್, ಅಪ್ಪಾಸಾಬ್ ಚೋರ್ಮುಲೆ, ಅಮರ್ ಶಿಂದೆ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳ ರೈತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬಂದಿಲ್ಲ ಕಾಗೋಳದಂತ ಇವು ಯಾರು ಮಾಡೋದೇನು ನಿಮ್ಮ ನೀರೆತ್ತು ನಾವು ಸರಿ ಈ ಕಡೆ ಮಾಡಿ ಹೇಳಿ ಮುಂದೆ ಬರ್ರಿ. ಓದೋ ಏನು ಔಷಧ ನೀವು ಓದ್ತಿರ್ಲಿಲ್ಲ ನಮ್ಮ ತಾಲೂಕು ನೀವು ಯಾರು ಓಡಿ ಹೇಳೋರು ಹೇಳಿರಲಿಲ್ಲ. ಮಾಡಿದ್ರ ಈ ಮನವಿಗೆ ನಾವು ಸ್ಪಂದಿಸಿ ಅದೇ ಮನವಿಯನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತು ಸಂಬಂಧಪಟ್ಟ ನಮ್ಮ ಹೆಸ್ಕಾಂ ಅಧಿಕಾರಿಗಳಿಗೆ ಈ ಮನವಿಯನ್ನು ನಾವು ಸಲ್ಲಿಸುತ್ತೇವೆ ಅಂತ ತಮ್ಮಲ್ಲಿ ನಾನು ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ.